ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ತೊಕ್ಕು ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ ಇದು. ಮನೆಯೊಳಗಡೆ ನಾವು ದೊಡ್ಡವ್ರಿಗೆ ಅಂದರೆ ಮಕ್ಳಿಗನ್ನ ನಾವು ದೊಡ್ಡವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಅಷ್ಟೇ ಚೆನ್ನಾಗಿ ಚಪಾತಿಗೆ, ಪೂರಿಗೆ, ಅನ್ನಕ್ಕೆ, ಮೇನ್ ಅನ್ನಕ್ಕೆ ತುಂಬ ಚೆನ್ನಾಗಿರ್ತಿದೆ. ಮುದ್ದೆಗೆಲ್ಲ ಚೆನ್ನಾಗಿರಲ್ಲ, ಅನ್ನಕ್ಕೆ ತುಂಬ ಚೆನ್ನಾಗಿರ್ತೈತೆ. ಇದು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ಲೀಸ್ ಫಸ್ಟ್ ಟೈಮ್ ಏನನ್ನು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸೊಳಗೆ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇವತ್ತು ಪಾಲಕ್ ಸೊಪ್ಪಿನ ತೊಕ್ಕು ಮಾಡೋಣ. ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ದೊಡ್ಡದು ತೊಗೊಂಡಿದ್ನಿ. ಅದನ್ನ ತೊಳೆದು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ನಾನು 2 ಈರುಳ್ಳಿ, ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಒಂದು 1/4 ಸ್ಪೂನು ಜೀರಿಗೆ ಹಾಕ್ಕೊಂಬಿಡ್ತೀನಿ. ಚೂರು ಬೆಲ್ಲ ಹಾಕ್ಕೊತೀನಿ. 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತೀನಿ. ಈಗ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಇದು ರುಬ್ಕೊಂಡಿದ್ದೀನಿ ನುಣ್ಣಗೆ. ಗ್ಯಾಸ್ ಹಚ್ಚಿ ನಾನು ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಟಿದ್ದೀನಿ. ಈಗ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸಾಕು. 1 ಸ್ಪೂನು ಸಾಸಿವೆ ಹಾಕ್ಕೊತೀನಿ. ಚಟ್ಪಟ ಅಂತಿದೆ. ಬೆಳ್ಳುಳ್ಳಿ ಹಾಕ್ಕೊತೀನಿ. 1 ಇಡೀ ಬೆಳ್ಳುಳ್ಳಿ ಚಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಚೆನ್ನಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಮೆತ್ತಗಾಗೋ ಗಂಟ, ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡೋಣ ಏನಾಗಿದೆ ಅಂತ ಹೇಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಇನ್ನೂ ಸ್ವಲ್ಪ ಬೇಯಲಿಕ್ಕೆ. ಆವಾಗಲೇ ನಾನು ಮಸಾಲೆ ಒಳಗೆ ಉಪ್ಪು ಹಾಕಿದ್ದೀನಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡ್ರಿ. ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಹಾಕಿದ್ನಲ್ಲ, ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಅದನ್ನು ಬೇಯಿಸೋಣ. ದೊಡ್ಡ ಉರಿಯೊಳಗೆ ಬೇಯಿಸ್ಕೊಂಡ್ರಿ. ಇಲ್ಲಿ ನೋಡಿ ಚೆನ್ನಾಗಿ ಮಸಾಲ ಬೆಂದ್ಕೊಂಡಿದೆ. ಈಗ ನಾವು ಅವಾಗಲೇ ಕಟ್ ಮಾಡಿರ್ತೀರ ಪಾಲಕ್ನ ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗೆ ಮೇಲೆ. ಈಗ ಇದನ್ನ ಒಂದು 10 ನಿಮಿಷ ನಾವು ಜೋರು ಉರಿಯೊಳಗೆ ಬೇಯಿಸ್ಕೊಳ್ಳೋಣ. ದೊಡ್ಡ ಉರಿಯೊಳಗೆ ಒಂದು 2 ಸ್ಪೂನಷ್ಟು ನಾವು ಹುಣಸೆಹಣ್ಣು ರಸ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊಪ್ಪೊಳಗಿರೋ ನೀರುಗಳೆಲ್ಲ ಹೆಂಗೆ ಬಿಟ್ಟಿದೆ ನೋಡಿ, ಗಟ್ಟಿಯಾಗಬೇಕಿದು. ಹಾಗಾಗಿ ಇನ್ನೊಂದು 5 ನಿಮಿಷ ಬೆಂದಿದೆ. ಇನ್ನೊಂದು 5 ನಿಮಿಷ ಬಿಡಬೇಕಾಗ್ತೈತೆ. ನೋಡಿ ಎಣ್ಣೆಲ್ಲ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಈಗ ಆಗಿದೆ, ಸಾಕು. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸರ್ವ್ ಮಾಡ್ಕೊತೀನಿ. ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಇನ್ನೂ ರುಚಿಯಾಗಿರ್ತೈತೆ. ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿರ್ತೈತೆ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಹೇಳ್ತೀನಿ. ನೀವು ಮಾಡಿ ತಿಂದು ನೋಡಿ, ತುಂಬ ಇಷ್ಟ ಆಗ್ತದೆ. ಅದು ನಮಗೆ ದೊಡ್ಡವ್ರಿಗೆಲ್ಲ ತುಂಬ ಇಷ್ಟ ಆಗ್ತೈತೆ. ಇಂಥದ್ದೆಲ್ಲ ಯಾವಾಗನ ಅಪರೂಪಕ್ಕೆ ಮಾಡೋದೆಲ್ಲ ಡೈಲಿ ಮಾಡ್ಕೊಂಡು ತಿಂದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಪಾಲಕ್ ಸೊಪ್ಪಿನ ತೊಕ್ಕು ಯಾವ ರೀತಿ ಮಾಡೋದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.